ನನ್ನ ಕನಸಿನ ಜೊತೆಗೆ ಬದುಕಿನ ಪಯಣ. ನಮಸ್ತೆ ಸ್ನೇಹಿ ಬಂಧುಗಳೇ, ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ? ಇದು 3ನೇ ವ್ಲಾಗ್ ನಂದು. ಇವತ್ತು ಒಂಟಿಕೊಪ್ಪಲು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ, ಏಕಾದಶಿ ಪ್ರಯುಕ್ತ. ಆ ಖುಷಿನ ನಿಮ್ ಜೊತೆ ಹೇಳ್ಕೋಬೇಕು ಅಂತ. ಏನಿಲ್ಲ, ಅಲ್ಲಿ ನಮ್ಮ ತಾಯಿ ಕೆಲಸ ಮಾಡ್ತಿದ್ರು. ನಾನು ಇನ್ನೂ 2ನೇ ಕ್ಲಾಸ್ 3ನೇ ಕ್ಲಾಸ್ ಅನ್ನು ಓದ್ತಾ ಇದ್ದೆ. ಆಗ ಆ ಪಕ್ಕದಲ್ಲಿ ಚೌಟ್ರಿ ಐತ್ ನೋಡಿ, ಮದ್ವೆ ಛತ್ರ ಆಯ್ತಲ್ಲ, ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಪಕ್ಕ, ಅಲ್ಲಿ ಕೆಲಸ ಮಾಡ್ತಿದ್ರು. ಮದ್ವೆಲಿ ಊಟ ಮಾಡಿದ್ಮೇಲೆ ಎಲೆ ಎತ್ತೋದು, ಆಮೇಲೆ ಊಟ ಮಾಡಿದ ಅಡಿಗೆ ಪಾತ್ರೆ ಎಲ್ಲ ತೊಳೆಯೋದು, ಆ ಕೆಲಸ ಮಾಡ್ತಿದ್ರು. ಅದ್ ಜ್ಞಾಪನ ಬಂದ್ಬಿಡ್ತು ನನ್ಗೆ. ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟೆ ಬೆಳಗ್ಗೆ. ನಮ್ ತಾಯಿ ಅಂದ್ರೆ ಹಂಗೆ ತುಂಬಾ ಕಷ್ಟಪಟ್ಟು ಬೆಳೆಸವ್ರೆ. 6 ಜನ ಅಣ್ದಿರು, ಏನು ಪ್ರಯೋಜನ ಇಲ್ಲ. ನಾನು ಇನ್ನು ಚಿಕ್ಕವನು, ಬಟ್ ಅನ್ಕೋತೀನಿ ಈಗ ನನ್ನ ತಾಯಿ ಇರ್ಬೇಕಾಗಿತ್ತು, ಚೆನ್ನಾಗಿ ನೋಡ್ಕೋಬೋದಾಗಿತ್ತು ಅಂತ. ಬಟ್ ಆ ಭಾಗ್ಯ ನನ್ಗಿಲ್ಲ. ಇರ್ಲಿ, ಇವತ್ತು ಇನ್ನೊಂದು ವಿಷಯ ಹೇಳ್ಬೇಕು ನಿಮ್ಗೆ. ನಾನು ಇದು 2000 ಅಥವಾ 2001ನೇ ಇಸ್ವಿ ಅಂತ ಕಾಣಿಸ್ತದೆ. ಆ ಟೈಮಲ್ಲಿ ನಾನು ಸಣ್ಣ ಪುಟ್ಟ ಹೆಂಗೆ ಬರೀತಿದ್ನಲ್ಲ, ಬರಿಬೇಕಾದ್ರೆ 1-2 ಕತೆ ರೆಡಿ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು ಕತೆ ಅದು. ಬಟ್ ನನ್ನ ಓಪೇನು, ಯಾರ ಹತ್ರ ಪ್ರೊಡ್ಯೂಸರ್ ಹತ್ರ ಹೋಗಿ ಕತೆ ಕೊಟ್ಬಿಟ್ರೆ ಅವ್ರು ಒಪ್ಕೊಬಿಡ್ತಾರೆ ಅನ್ನೋ ಇನ್ನೋ ಒಂದು ಅಂತಾರಲ್ಲ, ಅತಿ ಇದು ಪೆದ್ದ. ಆಗ ಯಾರೋ ಒಬ್ರು ಹೇಳಿದ್ರು, ಮೈಸೂರಲ್ಲಿ ಸಂದೇಶ್ ನಾಗರಾಜ್ ಅಂತ ಅವ್ರೆ ನೋಡು, ಅವ್ರ ಹತ್ರ ಹೋದ್ರೆ ನಿನಗೆ ಸಹಾಯ ಮಾಡ್ಬೋದು, ಅವರು ಹೊಸೊಬ್ರಿಗೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಸರಿ ಆಯ್ತು ಅಂದ್ಬಿಟ್ಟು, ಏನು ಫೈಲು, ಇಷ್ಟು ಉದ್ದ ಫೈಲು, ಬಾರದ 50-60 ತಾಳೆ ನೀಟಾಗಿ ಫೈಲ್ ಮಾಡ್ಕೊಂಡಿದ್ದೇನೆ. ಕವರ್ ಹಾಕೊಂಡು ಹುಣಸೂರಲ್ಲಿ ನಮ್ಮ ಚಿಕ್ಕಪ್ಪನ ಮಗ ಒಬ್ರು ಇದ್ರು, ಕೃಷ್ಣ ಅಂತ, ಪಾಪ ಅವ್ರನ್ನು ಕರ್ಕೊಂಡು ಬಂದ್ಬಿಟ್ವು. ಬಂದು ವಾಚ್ಮಿನು ಆ ಸಂದೇಶ್ ನಾಗರಾಜ್ ಹೋಟ್ಲ್ ಒಳಗ್ ಬಿಡ್ತಿಲ್ಲ. ಯಾರಪ್ಪ ನೀನ್ ಅಂದ್ರೆ ನನ್ ಮನ್ಸಲ್ಲೇನು, ನಾನೊಬ್ಬ ಕತೆಗಾರ, ಹೋಗ್ಬಿಟ್ರೆ ಒಳಗ್ ಬಿಟ್ಬಿಡ್ತಾರೆ, ಕುಂತ್ಕೊಂಡು ಮಾತಾಡ್ಬಿಡ್ತಾರೆ ಅಂತ. ನಾನ್ ಯಾವ ತೋಲಂಡಿ, ಯಾವ ಊರ್ ನಾಯಿ ಅಂತಾನು ಒಳಗ್ ಬಿಡ್ನಿಲ್ಲ ನನ್ನ ವಾಚ್ಮಿನ್. ಸರಿ, ವಾಚ್ಮಿನ್ ನಂಗೆ ಹೇಳ್ಕೊಂಡೆ, ನಾನು ಹಿಂಗಲ್ಲ ಅಣ್ಣ, ಸ್ವಲ್ಪ ಕತೆ ಬರೀತೀನಿ ನಾನು, ಸ್ವಲ್ಪ ಸಂದೇಶ್ ಸರ್ ಸ್ವಲ್ಪ ಏನಾರು ಸಹಾಯ ಮಾಡ್ತಾರಂತ ಬಂದಿದ್ದೀನಿ. ಸರಿ ಆಯ್ತಪ್ಪ, ಅವರೆಲ್ಲ ಹೋಗೋರೆ, ಬಂದ್ಮೇಲೆ ನೀ ಬಾ ಅಣ್ಣ. ನನ್ನ ಹತ್ರ ಅವಾಗ ಫೋನ್ ಇಲ್ಲ, ಫೋನ್ ತಗೊಂಡಿಲ್ಲ, ಫೋನ್ ಇಲ್ಲ, ಏನಿಲ್ಲ. ಹಿಂಗೆ ಸರಿ, ಒಂದ್ ಕೆಲಸ ಮಾಡೋ, ಬಿಳಿ ಕಾರ್ ಒಂದ್ ಬರ್ತದೆ, ಆ ಕಾರು ಬಂದಾಗ ನನ್ಗೆ ಕೈ ಹಿಂಗ್ ಅಂತೀನಿ, ಆಗ ನೀ ಬಂದ್ಬಿಡು ಅಂತ ವಾಚ್ಮಿನ್. ಸರಿ ಆಯ್ತಣ್ಣ ಅಂದ್ಬಿಟ್ಟಿದ್ದೇನೆ. ಅಲ್ಲೇ ಚೂರು ಮುಂದೆ ಆ ಕಡೆ ಹೋಗಿ ಒಂದ್ ಟೀ ಕುಡಿತಾ ಕುಂತಿದ್ದೆ. ಆ ಉದಯವಾಣಿ ಪೇಪರ್ ತಕೊಂಡು, ಆಗ ₹1 ₹2 ಇತ್ತು ಪೇಪರು. ಆಗ ತಕೊಂಡು ಪೇಪರ್ ಓದ್ತಾ ಟೀ ಕುಡಿತಾ ಆ ಕಡೆ ನೋಡೋದು, ಈ ಪೇಪರ್ ಓದೋದು. ಹೋಗ್ಬಿಟ್ರೆ ಅನ್ನೋ ಒಂದ್ ಭಯ. ಆ ಅಣ್ಣ ಕೈ ಎತ್ತಿದಾಗ ನಾನು ನೋಡ್ದ ಹೋದ್ರೆ ಮಿಸ್ ಆಗ್ಬಿಟ್ರೆ ಅನ್ನೋ ಭಯ. ಸರಿ ಅಂದ್ಬಿಟ್ಟಿದ್ದೇನೆ. ನೋಡ್ತಾ ಇರೋದು, ಟೀ ಕುಡಿಯೋದು, ನೋಡ್ತಾ ಇರೋದು, ಟೀ ಕುಡಿಯೋದು, ಓದೋದು. ಸರಿ, ಹಂಗು ಹಿಂಗು ನಾನ್ ನೋಡೋಕು ಅವಣ್ಣ ಕೈ ಎತ್ತಕ್ಕೂ ಒಂದಾಗೋಯ್ತು. ಏನು ಆ ಅಣ್ಣಂಗೆ ಟೀ ಕಾಸು ಕೊಟ್ಬಿಟ್ಟು ಪೇಪರ್ ಇಟ್ಬಿಟ್ಟು ಒಂದೇ ಓಡೋಯ್ತೀನಿ. ಕಾರ್ ಪಾಸ್ ಆಗೋಯ್ತು. ಆಮೇಲೆ ಸಾರ್ ಪಾಪ ಸಂದೇಶ್ ನಾಗರಾಜು ಆಗ ಅಸುರ ಫಿಲಿಂ ಪ್ರೊಡ್ಯೂಸ್ ಮಾಡ್ತಿದ್ರು ಆ ಟೈಮಲ್ಲಿ. ಆಮೇಲೆ ಇನ್ನೊಂದು ಹೋಟ್ಲೇನೋ ಆಲ್ಟ್ರೇಷನ್ ಏನೋ ಮಾಡಿಸ್ತಾ ಇದ್ರು ಅಂತ ಕಾಣಿಸ್ತದೆ. ತುಂಬಾ ಕೆಲ್ಸಗಳು ನಡೀತಿದ್ದು ಆ ಟೈಮಲ್ಲಿ. ತಿರ್ಗು ಕೂಡ ನೋಡ್ಲಿಲ್ಲ. ಆಮೇಲೆ ವಾಚ್ಮಿನ್ ಕರೆದ್ಬಿಟ್ಟಿದ್ದೇನೆ, ಪಾಪ ಇನ್ನಂತವ್ರು ದಿನಕ್ಕೆ 10 ಜನ ಬರ್ತಾರೆ, ಅವ್ರ ಜೊತೆಲ್ಲ ಮಾತಾಡಕ್ ಆಗಲ್ಲ ಅವ್ರುಗಳು, ಅದಕ್ಕೆ ಅಂತಾನೆ ಒಂದ್ ಬೇರೆ ದಾರಿಗಳವೆ, ಹಂಗೆ ನೀ ಬರ್ಬೇಕು, ಏಕ್ ನೀವ್ ಬಂದ್ಬಿಟ್ಟು ಕತೆ ಹೇಳ್ತೀನಿ, ಯಾರು ಕೇಳ್ತಾರ ಇಲ್ಲಿ ಅಂತ. ಆಗ ಸ್ವಲ್ಪ ನನ್ಗೆ ರಿಲೈಸ್ ಆಯ್ತು, ಇದು ಹಿಂಗಾಯ್ತು ಅನ್ಕೊಂಡು ಬಂದ್ಬಿಟ್ಟೆ. ಹಳೆ ನೆನಪುಗಳು. ಆಮೇಲೆ ಇವತ್ತು ನಮ್ ತಾಯಿ ಜ್ಞಾಪನಕ್ಕೆ ದಿನ ಜ್ಞಾಪಿಸ್ಕೊಂತೀನಿ ನಮ್ ತಾಯಿನ, ಆ ತರ ಏನಿಲ್ಲ. ಬಟ್ ಇವತ್ತು ಯಾಕೋ ತುಂಬಾ ಆ ದೇವಸ್ಥಾನ, ಆ ಛತ್ರ ಎಲ್ಲ ತುಂಬಾ ನೆನಪು ಬಂದ್ಬಿಡ್ತು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ನಾನು 2ನೇ ಕ್ಲಾಸ್ ಏನೋ ಓದ್ತಾ ಇದ್ದೆ. ಆಗ ಆ MP ಶಂಕರ್ ಅವ್ರ ಮನೆ ಪಂಚವಟಿ ಅಂತ ಒಂದು, ಇಲ್ಲಿ ಒಂಟಿಕೊಪ್ಪಲ್ ಚೂರು ಮುಂದೆ ಪಂಚವಟಿ ಅಂತ ಒಂದು ಸರ್ಕಲ್, ಅದು ಹಳೇ ದೊಡ್ಡ ಬಂಗ್ಲೆ MP ಶಂಕರ್ ಅವ್ರದ್ದು. ಈಗಿಲ್ಲ ಬಿಡಿ, ಮರ ಕೊಟ್ಟವ್ರೆ, ಅದನ್ನ ದೊಡ್ಡ ಅಪಾಯಿಂಟ್ಮೆಂಟ್ ಕಟ್ಟವ್ರೆ. ಆಗ ನಮ್ಮವ್ವ ಅವ್ರ ಮನೇಲಿ ಕೆಲಸ ಮಾಡ್ತಿದ್ರು ಅನ್ನೋದೊಂದು ಸುದ್ದಿ ಕೇಳ್ಪಟ್ಟಿದ್ದೆ. ಸರಿ, ಅವ್ರ ಮನೆಗೆ ಹೋದ್ರೆ ಹೆಂಗಿರ್ತದೆ,
ಹಿಂಗೆ ಅಂತ ಹೇಳಿದ್ರೆ ಒಪ್ಕೋತಾರೇನೋ ಅಂತ. ಎಂತ ಪಿನ್ನನ್ ಮಗ ಅಂದ್ರೆ ನಾನು ಹೇಳಿದ ತಕ್ಷಣ ಒಪ್ಕೊಬಿಡ್ತಾರೆ ಅನ್ನೋ ರೀತಿ ಬಿಲ್ಡಪ್. ಆಮೇಲೆ ಹಂಗೂ ಹೋದೆ, ಅವ್ರ ಮನೆಗೆ ಹೋದೆ. ವಿಜಯನಗರದಲ್ಲಿ ಅವರ ಹೊಸ ಮನೆ ಇತ್ತು. ಆಗ MP ಶಂಕರ್ ಅವರ ಶ್ರೀಮತಿ ಇದ್ದರು, ಇದು ಜ್ಞಾಪನ ಇಲ್ಲ ನನಗೆ. ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದೆ. MP ಶಂಕರ್ ಅವರು ಒಳಗಿದ್ರು ಅಂತ ಅನ್ಕೋತೀನಿ. ಪಾಪ ಅವ್ರ ಶ್ರೀಮತಿಯವರು ಬಂದು ಮಾತಾಡಿದರು ಈಚೆ. ಬಟ್ ಪಾಪ ಇಲ್ಲ, ಅವ್ರು ಹೇಳಿದ್ದು ಒಳ್ಳೇದೇ, ನಮ್ಮ ಒಳ್ಳೆತನಕ್ಕೆ, ನಮ್ಮ ಮುಂದೆ ನಮ್ಮ ಜೀವನಕ್ಕೆ ಒಳ್ಳೇದೇ. ಬಟ್ ನನ್ನ ಮನಸ್ಸು ಒಪ್ತಿತ್ತಿಲ್ಲ. ನನ್ನ ಮನಸ್ಸು ಏನೋ ಒಂದು ಮಾಡಬೇಕು ಅನ್ನೋದೊಂದು ಹುಚ್ಚಿತ್ತು ಮನಸ್ಸಲ್ಲಿ, ಏನೋ ಒಂದು ಮಾಡಬೇಕು ಅಂತ. ಅವರ ಶ್ರೀಮತಿಯವ್ರಿಗೆ ಹೇಳ್ದೆ ಹಿಂಗೆ ಅಂತ. ಏನಪ್ಪ ಏನು ಕೆಲಸ ಮಾಡ್ತಿದ್ಯಾ ಅಂತ ಕೇಳಿದ್ರು. ಅಮ್ಮ ಹಿಂಗೆ ಟೈಲರ್ ಕೆಲಸ ಮಾಡ್ತೀನಮ್ಮ ನಾನು, ಹಿಂಗೆ ಸ್ವಲ್ಪ ಕಥೆಗಿಲ್ಲ ಬರಿತೀನಿ, ಸ್ವಲ್ಪ ಅವ್ರನ್ನ ಇಲ್ಲ ಜೀವನಕ್ಕೆ ಒಳ್ಳೆ ಕೆಲಸ ಆಯ್ಕೆ ಮಾಡ್ಕೊಂಡಿದ್ಯಾ, ಸುಮ್ಮನೆ ಕೆಲಸ ಮಾಡ್ಕೊಂಡು ನೋಡಪ್ಪ, ಇದು ಈ ಫೀಲ್ಡು ನಿಮ್ಮಂತವ್ರಿಗಲ್ಲ, ನಮ್ಮಂತವ್ರಿಗೂ ಅಲ್ಲ, ಕಷ್ಟ ಇದು ಈ ಫೀಲ್ಡಲ್ಲಿ, ನಿಮ್ದೇ ಕೆಲಸ ಮಾಡ್ತಿದ್ದೆ, ಕೆಲಸ ಮಾಡ್ಕೊಂಡು ಹೋಗಿದ್ಬಿಡು ಅಂತಂದ್ರು. ಬಟ್ ಏನೋ ಒಂದು ಉಚಿತನ ಮನ್ಸಲ್ಲಿ ಏನೋ ಒಂದು ಮಾಡ್ಬೇಕು ಅಂತ. ಈಗ ಟೈಲರ್ ಆಗಿ ಕೆಲಸ ಮಾಡ್ತೀನಿ, ಇಷ್ಟ ದಿನ ಬದುಕ್ತೀನಿ, ಸಾತೋಗ್ಬಿಡ್ತೀನಿ. ಬಟ್ 4 ಜನ ಜ್ಞಾಪಿಸ್ಕೊಳ್ಳೋದು ಯಾವಾಗ? ಒಂದ್ ಸಾಹಸ, ಏನೋ ಒಂದ್ ನಮ್ದು ಗುರುತು ಉಳಿಸ್ಬಿಟ್ಟು ಹೋಗ್ಬೇಕಲ್ವಾ? ಅದನ್ನ ಹುಡುಕ್ತಾ ಹೆಂಗೋ ನಮ್ಮ ರಾಯರ ಕೃಪೆಯಿಂದ ಆನಂದ್ ಸಾರ್ ಸಿಕ್ಕದ ದೆಸೆಯಿಂದ ಚೂರು ರವಿ ಕಾಳಯ್ಯ ಅನ್ನೋದೇನು ಅಂದ್ಬಿಟ್ಟು ಗುರುತು ಸಿಕ್ತು. ಅದರಿಂದ ಒಂದು ಕಿರುಚಿತ್ರ ನಿರ್ದೇಶಕನಾದೆ. ಇನ್ನೊಂದು ವಿಷಯ ನೆಕ್ಸ್ಟ್ ಸಂಚಿಕೆಯಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.